ನಮಸ್ಕಾರ ವೀಕ್ಷಕರೇ, ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂದಿನ ಮೊದಲನೆಯ ಪ್ರಶ್ನೆ, ಅರಿಶಿಣದೊಂದಿಗೆ ಯಾವ ಎಲೆ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ನಿಂಬೆ ಎಲೆ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಬೇವಿನ ಎಲೆ, ಆಪ್ಷನ್ ಡಿ ಶುಂಠಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇವಿನ ಎಲೆ. ಪ್ರಶ್ನೆ ಸಂಖ್ಯೆ 2, ಹೆಚ್ಚು ಹೊತ್ತು ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಅಂದ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಅನಾರೋಗ್ಯ, ಆಪ್ಷನ್ ಸಿ ಆರೋಗ್ಯ, ಆಪ್ಷನ್ ಡಿ ಸಣ್ಣಗಾಗುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅನಾರೋಗ್ಯ. ಪ್ರಶ್ನೆ ಸಂಖ್ಯೆ 3, ಚರ್ಮದ ತುರಿಕೆ ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಬೆಳ್ಳುಳ್ಳಿ ರಸ, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ತುಳಸಿ ರಸ, ಆಪ್ಷನ್ ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ರಸ. ಪ್ರಶ್ನೆ ಸಂಖ್ಯೆ 4, ಚಂದ್ರನತ್ತ ಮನುಷ್ಯನನ್ನು ಮೊದಲು ಕಳುಹಿಸಿದ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನವುಗಳಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಟೀ, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ಕೂಲ್ ಡ್ರಿಂಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ ಟೀ. ಪ್ರಶ್ನೆ ಸಂಖ್ಯೆ 6, ಇವುಗಳಲ್ಲಿ ಯಾವುದು ಗಾಯಗಳನ್ನು ಅತಿ ವೇಗವಾಗಿ ವಾಸಿ ಮಾಡುವ ಶಕ್ತಿ ಹೊಂದಿದೆ? ಆಪ್ಷನ್ ಎ ಅರಿಶಿಣ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಅರಿಶಿಣ. ಪ್ರಶ್ನೆ ಸಂಖ್ಯೆ 7, ಯಾವ ಪಾನೀಯ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಟೀ, ಆಪ್ಷನ್ ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ. ಪ್ರಶ್ನೆ ಸಂಖ್ಯೆ 8, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಪ್ರಶ್ನೆ ಸಂಖ್ಯೆ 9, ಮನೆಯ ಬಲಭಾಗದಲ್ಲಿ ಚಪ್ಪಲಿ ಇಟ್ಟರೆ ಏನಾಗುತ್ತದೆ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ದರಿದ್ರ, ಆಪ್ಷನ್ ಸಿ ಶ್ರೀಮಂತ, ಆಪ್ಷನ್ ಡಿ ಧನ ನಷ್ಟ. ಸರಿಯಾದ ಉತ್ತರ ಆಪ್ಷನ್ ಡಿ ಧನ ನಷ್ಟ. ಪ್ರಶ್ನೆ ಸಂಖ್ಯೆ 10, ರಕ್ತದಾನ ಮಾಡುವ ಮುನ್ನ ಹಾಗೂ ನಂತರ ಯಾವ ಆಹಾರ ಸೇವಿಸಬೇಕು? ಆಪ್ಷನ್ ಎ ಹಣ್ಣುಗಳು, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಧಾನ್ಯಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.